ಕೊಟ್ಬೇಕಣ್ಣ, ಇದು 3 ದಿವಸ ಆಗ್ಬಿಡುತ್ತೆ, ಹಾ ಹಂಗೆ ನನಗೆ ಡ್ರಾ ಮಾಡ್ಕೊಟ್ಬಿಟ್ರಣ ಅಂತಂದ್ರು. ಹಾ ಹಾ ಏನು ದೇವ್ರು ತಲೆ ಓಡಿಸಿದ್ನೇನೋ ಗೊತ್ತಿಲ್ಲ ಸರ್, ಅವ್ರ ಹೆಸರೇ ಬರ್ದು ಅವ್ರದೇ ಸೈನ್ ಹಾಕ್ಸ್ಕೊಂಡು ಅವ್ರಿಬ್ರಿಗೂ ಹುಷಾರಿರ್ಲಿ ಅವತ್ತು. ಓಕೆ. ಅಂತೂ ಆ ಅಮ್ಮನ್ ಕರ್ಕೊಂಡು ಹೋದೆ ನಾನು. ಹೋಗಿ 5 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಟ್ಟೆ, ಅವ್ರದೇ ಸೈನ್ ಹಾಕ್ಸ್ಕೊ. ಇನ್ನು 5 ಲಕ್ಷ ರೂಪಾಯಿ ಕೊಡ್ಬೇಕು ಅಂದಾಗ ಈ ಅಪ್ಪ ತುಂಬಾ ಹುಷಾರಿರ್ಲಿಲ್ಲ, ವೀಸಿಂಗ್ ಏನೋ ಇದು ಅನ್ಸುತ್ತೆ ಅವ್ರಿಗೆ. ಆಮೇಲೆ ಸೈನ್ ಮಾಡ್ಕೊಟ್ರು, ಅದನ್ನ ನಾನು ಹೋಗಿ ಡ್ರಾ ಮಾಡ್ಕೊಂಡ್ ಬಂದ್ಕೊಟ್ಟೆ ಸರ್. ಅಲ್ಲಿ ಕೋರ್ಟ್ ಅಲ್ಲಿ ಏನ್ ಅಂದ್ಬಿಟ್ರು ಅಂದ್ರೆ, ಸರ್ ಇವ್ರು ನಮಗ್ ದುಡ್ಡೇ ಕೊಟ್ಟಿಲ್ಲ, ನಮ್ಮ ಹೆಸರು ಬರ್ಕೊಂಡು ಇವ್ರೇ ಹೋಗಿ ಡ್ರಾ ಮಾಡ್ಕೊಂಡು ಇವ್ರೇ ಇಟ್ಕೊಂಡಿದ್ದಾರೆ, ಈ ತರ ಫೋರ್ಜರಿ ಮಾಡಿ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅಂತ. ಅಯ್ಯೋ ಸರ್ 8 ವರ್ಷ ಅಲ್ದಿದೀನಿ ಸರ್. ಅವ್ನ ಯಾರೋ ಉಮೇಶ್ ಅಂತ ಇದ್ದಾನೆ ಅವ್ರ ಕಡೆ ಲಾಯರು, ಆರ್ಟಿಸ್ಟ್ ಅಂತೆ ಅವನು. ಅವ್ನಿಗೆಲ್ಲೋ ಅಲ್ಲಿ ಇಲ್ಲಿ ಒಂದೊಂದ್ ಚಾನ್ಸ್ ಕೊಟ್ಬಿಡ್ತಾರೆ. ಚಾನ್ಸ್ ಗೋಸ್ಕರ ಅವನು ಇವ್ರಿಗೆ ಡೇಟ್ ಎಳಿತಾನೆ ಅಂದ್ರೆ ಆ ತರ ಡೇಟ್ ಎಳಿತಾನೆ ಸರ್ ಅವನು. 8 ವರ್ಷ ನಾವು ಕೊಟ್ಟು ಚೆಕ್ ಬೌನ್ಸ್ ಆಗಿರೋ ಕೇಟ್ 8 ವರ್ಷ ಎಳ್ದಿದಾರೆ ಅಂದ್ರೆ. ಬಟ್ ನಮ್ ಲಾಯರ್ ಸ್ವಲ್ಪ ಮಿಂಗಲ್ ಆಗ್ಬಿಟ್ಟಿದ್ರು ಬಿಡಿ ಅವ್ರ ಕಡೆ. ನಮ್ ಲಾಯರ್ಗೆ ಉಗ್ದು ಉಪ್ಪಿನಕಾಯಿ ಹಾಕಿ ಬೇರೆ ಲಾಯರ್ ನಿಟ್ಟೋ ನಾವು. ನಮ್ ಲಾಯರ್ನು ಪರ್ಚೇಸ್ ಮಾಡ್ಬಿಟ್ಟಿದ್ರು ಸರ್. ಆ ತರ ಅವ್ರು ಕ್ರಿಮಿನಲ್ ಮೈಂಡ್ 8 ವರ್ಷ ಎಳ್ದ. ಕೊನೆಗೆ ನನ್ನ ಏನ್ ಕೇಳ್ತಾನೆ ಗೊತ್ತಾ ಸರ್ ಕೋರ್ಟ್ ಅಲ್ಲಿ, ದಿನೇಶ್ ಪ್ರಕಾಶ್ ಅನ್ನೋರು ಹೆಣ್ಣ ಗಂಡ ಅಂತ. ಅದಕ್ಕೆ ನಾನ್ ಹೇಳ್ದೆ, ಓಂ ಪ್ರಕಾಶ್ ನಾವು ಕೇಳಿ ಸರ್, ನನ್ನೇನ್ ಕೇಳ್ತೀರಾ? ಹಂಗಂದ್ರೆ ದಿನೇಶ್ ಅಂದ್ರೆ ಹೆಣ್ಣ ಗಂಡ ಅಂದ್ರೆ ಏನರ್ಥ? ಅದೇನೋ ಗೊತ್ತಿಲ್ಲ ಸರ್, ಆತರ ಕೇಳ್ತಾನೆ ನನ್ನ ಕೋರ್ಟ್ ಅಲ್ಲ. ನನ್ಗೆ ಒಂದೇ ಮಾತು ಹೇಳ್ಬೇಕಲ್ಲ ಸರ್, SR ನೋ ಹೇಳ್ಬೇಕು. ನಾನು ಕೇರೆ ಮಾಡ್ಲಿಲ್ಲ ಸರ್. ಹೋಗ ಅವ್ರ ಯಜಮಾನ್ರನ್ ಕೇಳ್ರಿ ಓಂ ಪ್ರಕಾಶ್, ನನ್ನೇನ್ ಕೇಳ್ತೀರಾ ಅಂದೆ. ಹೌದಾ? ಜಡ್ಜ್ ಅದ್ರಮ್ಮ ಕೇಳಿದ್ಕೆ SR ನೋ ಹೇಳ್ಬೇಕು ಅಂದ್ರು. ಮೇಡಮ್ ಲೇಡೀಸ್ ನ ಬಂದು ಹೆಣ್ಣು ಗಂಡು ಅಂದ್ರೆ ನಾನ್ ಹೆಂಗ್ ಗೊತ್ತಾಗತ್ತೆ ಮೇಡಮ್? ಹಿಂಗೆ ಹೇಳ್ದೆ ಸರ್. ನಂಬಿ ಬಿಟ್ರೆ ಬಿಡಿ. ಇದೇ ತರ ಕೋರ್ಟ್ ಅಲ್ಲಿ ಹೇಳಿದೀನಿ ನಾನು. ಅಷ್ಟು ಕೋಪ ಬಂದ್ಬಿಟ್ಟಿತ್ತು ಸರ್ ನನ್ಗೆ. ಬೇಲ್ ಮಾತ್ರ ಗಂಡ ಹೆಂಡತಿಬ್ರು ಬಂದ್ ಬೇಲ್ ತಗೊಂಡೋಗಿದೆ ಸರ್. ಅರೆಸ್ಟ್ ವಾರೆಂಟ್ ಬಂದ್ಬಿಟ್ಟಿತ್ತು ಅವಾಗ್ಲೂನು. ಹೌದಾ? ಈ ಚಿಕ್ಕ ಕೋರ್ಟಲ್ಲೇ ಬಂದ್ಬಿಟ್ಟಿತ್ತು ಸರ್ ನಮ್ಗೆ. ಆಮೇಲೆ ಗಂಡ ಹೆಂಡತಿ ಇಬ್ರು ಬಂದು ಬೇಲ್ ತಗೊಂಡ್ರು. ಬೇಲ್ ತಗೊಂಡು ಹೋದ್ರು, ಕೇಸ್ ನಡೆಸಿದ್ರು. 8 ವರ್ಷ ಆಯ್ತು ಸರ್. 8 ವರ್ಷ ಆದ್ಮೇಲೆ ಇಲ್ಲಿ ಏನೇನೋ ಮಾಡ್ದ ಸರ್ ಅವನು, ದುಡ್ಡು ಹೊಡಿಬೇಕು ಅಂತ. ಸಿನಿಮಾ ಕೊಟ್ರು, ಅವ್ರ ಮಗ ಹೀರೋ ಮಾಡಕ್ ಕೊಟ್ರು, ಇವ್ರು ದುಡ್ಡೇ ಕೊಟ್ಟಿಲ್ಲ ಅಂತ ಬ್ಯಾಂಕ್ ಅವ್ರನ್ನ ಸರ್ 4 ಸರಿ ಕರ್ಸಿದ್ದಾರೆ. ಬ್ಯಾಂಕ್ನವ್ರನ್ನ ಸರ್ ಕೈ ಮೇಲೆ ಏಕೆ ಸರ್? ಅವರು ಚೆಕ್ ತಗೊಂಬಂದ್ರೆ ಇವ್ರು ಬರಲ್ಲ. ಆಮೇಲೆ ದಿನೇಶ್ಗೆ ಒಂದ್ಸರಿ ಬರೋದು, ಓಂ ಪ್ರಕಾಶ್ ಒಂದ್ಸರಿ ಬರೋದು, 4 ಸರಿ ಬಂದಿದ್ದಾರೆ ಸರ್. ಕೊನೆಗೆ ಅವ್ರು ಕೋರ್ಟ್ ಅಲ್ಲಿ ಹೇಳೇ ಬಿಟ್ರು, ಮೇಡಮ್ ನಾವ್ 1 ಸರಿ 2 ಸರಿ ಬರ್ತೀವಿ, ಇಷ್ಟೊಂದು ಟೈಮ್ ಎಲ್ಲ ನಮಗ್ ಬರಕ್ ಆಗಲ್ಲ, ಏನಿದ್ರು ನೀವು ನೋಡ್ಕೊಳ್ಳಿ ಅಂತ ಕೊಟ್ಬಿಟ್ರು. ಸದ್ಯ ನನ್ ದೇವ್ರ ದಯ ನನ್ ಬ್ಯಾಕ್ ಸೈಡ್ ಅಲ್ಲಿ ಅವ್ರು ಸೈನ್ ಹಾಕಿದ್ರು ಸರ್. ಹಂಗಾಗಿ ನಾನ್ ಬಚಾವ್. ನಾನೇನಾದ್ರು ಸೈನ್ ಹಾಕ್ಬಿಟ್ಟಿದ್ರೆ ನಿಮ್ಮೇಲೆ ಬಂದ್ಬಿಡೋದು ಅದು. ಆ ತಪ್ಪು ಮಾತ್ರ ನೀವ್ ಮಾಡ್ಬೇಡಿ. ಇಲ್ಲ ನಾವು ಈಗ ನೆನ್ನೆ ಪ್ರೆಸ್ ಮೀಟ್ ಮಾಡಿದಾನೆ. ವಾಸುದೇವ್ ರೆಡ್ಡಿ ಅವ್ರದ್ದು ದುಡ್ಡು ಕೊಟ್ಟಿರೋದು ಸತ್ಯ, ಭಾಸ್ಕರ್ ಶೆಟ್ಟಿ ದುಡ್ಡು ಕೊಟ್ಟಿರೋ ಸತ್ಯ ಅಂತೆಲ್ಲ ಹೇಳಿದಾನೆ. ಆಮೇಲೆ ಸಿನಿಮಾ ಮುಗಿದ್ಮೇಲೆ ಕೊಡ್ತೀನಿ ಅಂತಾನೆ. ಸಿನಿಮಾ ಇನ್ನು 10 ವರ್ಷಕ್ಕೆ ಮುಗಿತಾನೆ. ಎಂತ ಸರ್, ಮೊನ್ನೆ ಅರೆಸ್ಟ್ ವಾರೆಂಟ್ ಬಂದಿದೆ, ನಮ್ ಮನೆಗ್ ಬಂದ್ ಕಾಲ್ ಹಿಡ್ಕೊಂತವ್ರೆ ಸರ್. ನಾವ್ ನೆಲಮಂಗಲದಲ್ಲಿ ಇರೋದು. ಹೌದಾ? ಒಂದು ಒಂದ್ ಚೆಕ್ ಏನು 1,2,10,000 ರೂಪಾಯಿ ಒಂದ್ ಚೆಕ್ ಬರ್ಬಿಟ್ಟು 10,000 ರೂಪಾಯಿ ಜಾಸ್ತಿ ಬರ್ದಿದ್ದೀನಿ. ನನ್ಗೆ 30ನೇ ತಾರೀಕು ಟೈಮ್ ಕೊಟ್ಬಿಡಿ, 30ನೇ ತಾರೀಕಿಗೆ ಫುಲ್ ಸೆಟ್ಲ್ ಮಾಡ್ಬಿಡ್ತೀನಿ, 4.25 ಲಕ್ಷನು ಸೆಟ್ಲ್ ಮಾಡ್ಬಿಡ್ತೀನಿ ಅಂತ ಚೆಕ್ ಇಟ್ಬಿಟ್ಟು ಹೋಯ್ತಾ ಕೂತಾನೆ ಸರ್. ಕೊನೆಗ್ ನನ್ಗೆ ಯಾಕೋ ಪಿತ್ತ ಇರ್ತಲ್ಲ, ಅವ್ರ ಲಾಯರ್ ಫೋನ್ ಮಾಡ್ದೆ, ಸರ್ ಹಿಂಗ್ ಬಂದ್ 2,20,000 ಕೊಟ್ಟು 10,000 ಚೆಕ್ ಕೊಟ್ಟಾರೆ. 10,000 ರೂಪಾಯಿ ನಮ್ ಭಿಕ್ಷೆನ 8 ವರ್ಷದಿಂದ ಕೊಟ್ಟಿರೋ 10,000 ರೂಪಾಯಿ ನಾನ್ ಬಡ್ಡಿ ಕಟ್ಟಿ, ನಾನ್ ಒಡವೆ ಇಟ್ಟು, ಎಷ್ಟು ವರ್ಷದಿಂದ ನನ್ ಲಾಯರ್ ಫೀಸ್ ಏನಿಲ್ಲ, ಅಟ್ಲೀಸ್ಟ್ ನಾವು ಕೊಟ್ಟಿರೋ ದುಡ್ಡು ಬಂತು ಅಂತ ಸರ್. ನಮ್ಗೂ 4 ಲಕ್ಷ ರೂಪಾಯಿ ಲಾಸ್ ಸರ್ ಅದ್ರಲ್ಲಿ. ಲಾಯರ್ ಫೀಸು, ಲಾಯರ್ ಫೀಸ್ ಕೊಡ್ಬೇಕಲ್ಲ ಸರ್, 2 ಕಡೆ ಲಾಯರು. ಖಂಡಿತ. ಆಮೇಲೆ ನಾವು ತಿರ್ಗಾಡೋದು ಎಷ್ಟು ಸರ್? ತಿಂಗ್ಳಿಗೆ 2 ಸಲ ಕರೆಯೋರು ಸರ್. ಹೋಗೋದು ಟೈಮ್ ಎಷ್ಟು? ನಿಜ. ಅದೆಲ್ಲ ನೋಡಿ 4 ಲಕ್ಷ ರೂಪಾಯಿ ನಮಗ್ ಖರ್ಚಾಗಿದೆ ಸರ್. ಇಲ್ಲ ಈಗ ಮುಂಚೆ ಎಲ್ಲ ಚೆಕ್ ಕೇಸ್ ಎಲ್ಲ ತುಂಬಾ ಲೇಟ್ ಇತ್ತು. ಈಗ ವಿತಿನ್ 6 ಮಂತ್ ಅಲ್ಲಿ ಮುಗಿಸ್ಬೇಕು ಅಂತ ಸುಪ್ರೀಂ ಅಂತ ಇದಾರೆ ಸರ್. ಆದ್ರೆ ಲಾಯರ್ಗಳು ಬೇಕು ಅಂತ ಬರಲ್ಲ ಸರ್. ಅವತ್ತು ಪಾಸ್ವರ್ಡ್ ಅಂದ್ಬಿಡ್ತಾರೆ. ನಾನ್ ಅನ್ಭವಿಸಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಜ. ಪಾಸ್ವರ್ಡ್ ಅಂತಾರೆ. 3 ಗಂಟೆ ನಮ್ಮನ್ನ 5 ಗಂಟೆವರೆಗೂ ಕೂರಿಸ್ತಾರೆ. 5 ಗಂಟೆ ಆದ್ರೂ ಬರಲ್ಲ ಸರಿ ಅಂದ್ಬಿಟ್ಟು ಇನ್ನೊಂದು ಡೇಟ್ ಕೊಟ್ಟು ಕಳಿಸ್ಬಿಡ್ತಾರೆ. ಲಾಯರ್ ಬಂದಿಲ್ಲ ಅಂದ್ರೆ ಡೇಟ್ ಕೊಡ್ತಾರೆ, ಡೇಟ್ ಕೊಡ್ತಾರೆ. ಈ ತರ ಮಾಡ್ತಾನೆ ಸರ್ ಅವನು, ಉಮೇಶ್ ಅನ್ನೋನು. ಹೌದಾ ಸರ್? ಬೆಳಿಗ್ಗೆ 10 ಗಂಟೆಗೆ ಹೋದ್ರೆ ಸಾಯಂಕಾಲ 5 ಗಂಟೆವರೆಗೂ ಜಡ್ಜ್ ಮುಂದೆ ಕೂತಿದ್ದೀನಿ. ಅದು ನೋಡಿ ಕೊನೆಗೆ ಅಮ್ಮ ಸಿಕ್ಕಾಪಟ್ಟೆ ರೇಗ್ಬಿಟ್ಲು ಅವ್ರಿಗೆ. ಏನ್ರಿ ಆಟ ಆಡ್ತೀರಾ, ಪಾಸ್ವರ್ಡ್ ಅಂತೀರಾ, ಹೋಗ್ತೀರಾ ಬರ. ಅದು ಲಾಸ್ಟ್ ಮೂಮೆಂಟ್ ಗೆ ಶಕುಂತಳ ಅಂತಿದ್ರು ಲಾಯರ್, ಜಡ್ಜ್ ಅವ್ರು. ಆಮೇಲೆ ಇಲ್ಲಿ ಇಲ್ಲ ದುಡ್ಡು ಕಟ್ಕೊಡ್ಬೇಕು ಅಂದ್ರೆ, ಚೆಕ್ ಕೇಸಲ್ಲಿ ಏನಾಗುತ್ತೆ ಸರ್ ಅಂದ್ರೆ, ನಾವ್ ಕಟ್ಟಿರೋ ದುಡ್ಡು ಮಾತ್ರ ಬರುತ್ತೆ ಸರ್. ಬಡ್ಡಿ ಗಿಡ್ಡಿ ಏನು ಬರಲ್ಲ ಸರ್. ಅದೊಂದು ಇದು ಸರ್. ನಾವಿನ್ನು ಪ್ರಾಪರ್ಟಿ ಮೇಲೆ ಅದೇ ಇದ್ರ ಮೇಲೆ ಕೊಟ್ಟಿದ್ರೆ ಅದಕ್ಕೆ ಬಡ್ಡಿ ಸೇರಿಸ್ತಾರೆ.
ಇದಕ್ಕೆ ಬಡ್ಡಿ ಇಲ್ಲ ಸರ್, ನಾವ್ ಕೊಟ್ಟಿರೋ ದುಡ್ಡು ಅಷ್ಟೇನೆ. ಒಟ್ನಲ್ಲಿ ನೀವು 10 ಲಕ್ಷ ದುಡ್ಡು ಕೊಟ್ಟು 8 ವರ್ಷ ಆದ್ರೂ ಇನ್ನೂ ದುಡ್ಡು ಕ್ಲಿಯರ್ ಆಗಿಲ್ಲ. ಇನ್ನೂ ಕ್ಲಿಯರ್ ಆಗಿಲ್ಲ ಸರ್. ಹೈಕೋರ್ಟ್ ಆಗ್ತಾ ಇಲ್ಲಿ ಜಡ್ಜ್ಮೆಂಟ್ ನಮ್ ತರ ಆಯ್ತು, ಹೈಕೋರ್ಟ್ ಆಗ್ತಾ ಜಡ್ಜ್ಮೆಂಟ್. ಆಮೇಲೆ ನಮ್ ಲಾಯರ್ ವಾದ ಮಾಡಿ ಕೊನೆಗಂದ್ರು, ಏನ್ರಿ ಜಡ್ಜ್ಮೆಂಟ್ ಸರಿ ಇಲ್ಲ, ಇಸ್ಕೊಂಡಿರೋ ದುಡ್ಡು ಎಲ್ಲ ಇಲ್ಲೇ ಇದೆ, ಕೊಡಿ ಇಲ್ಲ ಅಂದ್ರೆ ಬಿಡಿ, ನಾನು ಏನ್ ಮಾಡ್ಬೇಕು ಮಾಡ್ತೀನಿ ಅಂದ್ರು. ಅಲ್ಲೂ ಬರ್ಲಿಲ್ಲ ಸರ್. ಹೈಕೋರ್ಟ್ ಹೋಗಿ 2 ವರ್ಷ ಆಯ್ತು, ಅಲ್ಲೂ ಬರ್ಲಿಲ್ಲ. 10 ವರ್ಷ ಆಗುತ್ತೆ ಸರ್ ಇವಾಗ ಕೇಸ್ ಇದಾಗಿ. ಆಮೇಲೆ ಮೊನ್ನೆ ಜಡ್ಜ್ ನೋಡ್ಬಿಟ್ಟು, ಏನ್ರಿ ಅವ್ನ್ ಸೆಲೆಬ್ರಿಟಿ ಆದ್ರೆ ಅವ್ನ್ಗೆ ದುಡ್ಡು ಇಸ್ಕೊಳಕ್ಕೆ ಸೆಲೆಬ್ರಿಟಿ ಇಲ್ವಾ, ಈಗ ಬರ್ಬೇಕಾ, ನಾನು ಒಳಗಡೆ ಕಳಿಸ್ತೀನಿ ಅವಾಗ ಬರ್ತಾರೆ ಬಿಡಿ, ಯಾವಾಗ ನೋಡಿರು ಫಾರಿನ್ ಅಲ್ಲಿ ಇದಾರೆ ಹುಷಾರಿಲ್ಲ ಅಂತೀರಾ, ನಾನ್ ಏನ್ ಮಾಡ್ಬೇಕು ಬರ್ತೀನಿ ಅವಾಗ ಅವ್ರಾಗೆ ಅವ್ರು ಬರ್ತಾರೆ, ಏನ್ ತೊಂದ್ರೆ ಇಲ್ಲ ಅಂದ್ರು. ಆಮೇಲೆ ಬಂದು ಹೆಂಡತಿ ಬರ್ಲಿಲ್ಲ, ಇವನ್ ಬಂದು ಅಟೆಂಡ್ ಆದ. ಸರಿ, ಇಬ್ರು ಚೆಕ್ ಕೊಟ್ಟಿದ್ರಾ ನಿಮ್ಗೆ? ಇಬ್ರು ಚೆಕ್ ತಗೊಂಡಿದ್ದು ಸರ್ ನಾವು ಬುದ್ಧಿವಂತಿಕೆಯಿಂದ. ಇಬ್ರು ಫ್ರಾಡ್ಗಳೇನಾ? ಗಂಡ ಹೆಂಡತಿ ಇಬ್ರು ಫ್ರಾಡ್ಗಳೇನೆ. ಇಬ್ರು ಫ್ರಾಡೆ. ಅವಳ್ದೇನೋ ಜಮೀನ್ ಇದೆ ಮಡಿಕೇರಿಯಲ್ಲಿ, ಮಾರ್ಬಿಟ್ಟು ಕೊಡ್ತೀವಿ ಅಂದ್ರು. ಏನೋ ಸರ್ ಸುಳ್ಳು ನಿಜನೋ ಏನು ಗೊತ್ತಿಲ್ಲ. ಸಂದೇಶ್ ನಾಗರಾಜ್ ಕೊಡ್ತಾರೆ ಅಂತ ಅವ್ರ ಹತ್ರ ಎಲ್ಲ ಫೋನ್ ಮಾಡ್ಸಿದ್ರು. ಅಲ್ಲಿ ಯಾರ್ಯಾರನೋ ಕರೆಸ್ತಾರೆ ಸರ್ ನಮ್ಮನೆಗೆ, ಯಾರ್ಯಾರು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ ನಮ್ಮನೆ ಹತ್ರ ಕಳ್ಸೋದು, ಸ್ವಲ್ಪ ಟೈಮ್ ಕೊಟ್ಬಿಡಿ ಅನ್ನೋದು. ಆ ತರನು ಟೈಮ್ ಕೊಟ್ಟಿದೀವಿ ಸರ್ ನಾವು. ಯಾರೋ ಒಬ್ರು ದೊಡ್ಡ ಈಗ ಮನೆ ಗಣೇಶ್ ಕರ್ಸಿದ್ರು ಪಾಪ, ಅವ್ರ ಸೆಕ್ರೆಟರಿ ಅವ್ರಿಗೆ ಮರ್ಯಾದೆ ಕೊಡ್ಬೇಕು ಚೇಂಬರ್ಗ್. ನಾವು ಒಬ್ಳು ಕಲಾವಿದೆ ಆಗಿ ಅವ್ರಿಗೆ ನಾನ್ ಮರ್ಯಾದೆ ಕೊಡ್ಬೇಕು, ಹಂಗಾಗಿ ಹೋದ ಸಾರಾಗೋಯ್ದವ್ರು ಕರ್ಸಿದ್ರು. ಹೆಂಗೆ ಮರ್ಯಾದೆ ಕೊಡದಲ್ಲಿ ಇರ್ತೀರಾ ಸರ್ ಒಂದೇ ಫೀಲ್ಡ್ ಅಲ್ಲಿ ಇದ್ದಾಗ? ನಾವು ಇಲ್ಲ ಅಂದಿರೋ ಹೋಗ್ತಲೇ ಇರ್ಲಿಲ್ಲ, ಕಟ್ಕೊಂಡು ನಮ್ಗೇನು ಅಂತ ಇದ್ದು. ಬಟ್ ಕರ್ದ್ಮೇಲೆ ಮರ್ಯಾದೆ ಕೊಡ್ಬೇಕಲ್ಲ ಅಂತ ಹೋದೋ. 1 ತಿಂಗಳು ಟೈಮ್ ಕೊಡ್ಸಿದ್ರು. ಅಂತೂ ಸಾರಾಗೋಯ್ದು 3 ತಿಂಗಳು ಅಂದ್ರು. ನಮ್ಮನೇಲಿ ಇಲ್ಲ ಸರ್ 1 ತಿಂಗಳು ಟೈಮ್ ಕೊಡಿ, ಅವ್ರು 15 ದಿವಸ ಕೇಳಿದಾರೆ ಅಂದ್ರು. ಆಯ್ತು ಅಂತ 15 ದಿವಸ 18ನೇ ತಾರೀಕು ಕೊಟ್ಟಿದ್ರು ಸರ್. ಈಗ ಹೋದ್ ತಿಂಗಳಲ್ಲಿ ಆಚೆ ತಿಂಗಳು. ಆಮೇಲೆ ಗಣೇಶ್ ಅವ್ರು ಫೋನ್ ಮಾಡಿಕ್ಕೆ ಫೋನ್ ಎತ್ತಲಿಲ್ವಂತೆ ಅವ್ರದ್ದು. ಆಮೇಲೆ ಇದು ನೋಡಿ ಸರ್ ಇಂಟ್ರೆಸ್ಟ್ ಆಗಿದೆ. 2,10,000 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಟ್ರ. ಲಾಯರ್ ಫೋನ್ ಮಾಡ್ದೆ, ಏನ್ರಿ ಹಿಂಗ್ ಕೊಟ್ಬಿಟ್ಟು ಹೋಗಿದ್ದಾರೆ, 18ಕ್ಕೆ ದುಡ್ಡು ಬರುತ್ತೆ ಅಂತ ಏನ್ ಗ್ಯಾರಂಟಿ? 10ನೇ ತಾರೀಕು ಅರೆಸ್ಟ್ ವಾರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಸರ್. 10ನೇ ತಾರೀಕು ಅವ್ರಿಗೆ ದುಡ್ಡು ಕೊಡ್ಬೇಕು, ಇಲ್ಲ ಅಂತಂದ್ರೆ ನಾನು ಏನ್ ಮಾಡ್ಬೇಕು ಅದೇ ಮಾಡ್ತೀನಿ ಅಂತ. ಅದಕ್ಕೆ ಎದ್ರಕೊಂಡು ಏನ್ ಮಾಡಿದ್ರು, 8ನೇ ತಾರೀಕು ನಮ್ಮನೆ ಹತ್ರ ಬಂದ್ಬಿಟ್ರು. ಏನ್ ಮೇಡಮ್ ಏನ್ ಸರ್ ನೀವು ಮೋಸ ಮಾಡ್ಬಿಟ್ರಿ, ನನ್ಗೆ ಫೋನ್ ಮಾಡಿಲ್ಲ ನೀವು ಅಂತ. ಅದಕ್ಕೆ ನಮ್ಮನೆಯವ್ರು ಅಂದ್ರು, ನೀವು ಫೋನ್ ಮಾಡ್ಬೇಕಾ ನಾವು ಫೋನ್ ಮಾಡ್ಬೇಕಾ? ಈಗ ಮೊನ್ನೆ ಆಗಿದ್ ವಿಷಯನ ಇದು? ಮೊನ್ನೆ ಸರ್ ಈಗ 10ನೇ ತಾರೀಕು ಕೇಸ್ ಇತ್ತು ಸರ್. ದುಡ್ಡು ಕೊಟ್ರ 2 ಲಕ್ಷ ಕೊಟ್ರ? ಇಲ್ಲ ಅದನ್ನೇ ಸರ್ ಹೇಳ್ತಿರೋದು. 10ನೇ ತಾರೀಕು ಕೊಡ್ಬೇಕಾಗಿರೋದಕ್ಕೆ 2,10,000 ರೂಪಾಯಿ ಚೆಕ್ ಹಾಕ್ಬಿಟ್ರು. 10,000 ರೂಪಾಯಿ ನಮಗ್ ಬಕ್ಷಿಸು, ಟಿಪ್ಸ್, 10 ದಿನ ಟೈಮಿಗೆ. 20ನೇ ತಾರೀಕು ಟೈಮ್ ಕೊಟ್ಬಿಡೋಣ, 20ನೇ ತಾರೀಕು ಕೊಡ್ತೀನಿ ಮೇಡಮ್, ನೀವು ಹೋಗ್ಬೇಡಿ ಕೇಸ್ ಹೋಗ್ಬೇಡಿ ಮೇಡಮ್, ನಾನು ಬರಲ್ಲ, ಏನು ಆಗಲ್ಲ, ಡೇಟ್ ಹೋಗುತ್ತೆ, ಸುಮ್ನೆ ಇದ್ಬಿಡಿ ಮೇಡಮ್ ಅಂತಾನೆ ಬಂದ್ಬಿಟ್ಟು